ಗೊತ್ತಾ, ನನ್ನ ಗಾಡಿ 50 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾಯಿತ್ತೆ ಗುರು. ನನ್ನ ಎಕ್ಸ್ಪಲ್ಸಲ್ಲಿ ಈ ಥರ ನನಗೆ ಕೈ ಬಿಟ್ಕೊಂಡು ಗಾಡಿ ಓಡಿಸ್ಕೊಂಡು ಸ್ಲೋ ಆಗಿ ಹೋಗ್ತಾ ಇದ್ರೆ ಒಳ್ಳೆ ಮಜಾ ಕೊಡುತ್ತೆ. ಅದರಲ್ಲೂ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ರನ್ ಆಗ್ತಾ ಇದ್ರೆ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ ಮಾತ್ರ. ಇದೇ ಥರ ಎಲ್ಲೂ ಹೈ ಸ್ಪೀಡ್ಸ್ ಮಾಡ್ತಾರೆ, ಲೋ ಸ್ಪೀಡ್ಸಲ್ಲೇ ಕ್ರೂಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ರೈಡ್ ಮಾತ್ರ. ಲಿಟ್ರಲಿ ಮಾರ್ನಿಂಗ್ ಆ ಸನ್ರೈಸ್ನ ನೋಡ್ತಾ ಈ ಥರ ಬೈಕ್ನ ಎಂಜಾಯ್ ಮಾಡಿಕೊಂಡು ಸ್ಲೋ ಆಗಿ ಹೋಗ್ತಾ ಅದೊಂಥರ ಡಿಫ್ರೆಂಟ್ ವೈಬ್ ಗುರು ಲಿಟ್ರಲಿ. ನಾನು ನೋಡಪ್ಪ, ನಾನೇನು ಮುಟ್ಟೆ ಇಲ್ಲ ಹ್ಯಾಂಡಲ್ನ. ಅಭಿನಾ ಈ ವಿಡಿಯೋ ನೋಡೋಕ್ಕೆ ನಿಮಗೆ ಲ್ಯಾಗ್ ಅನ್ನಿಸ್ಬೋದು, ಪರ್ಟಿಕ್ಯುಲರ್ಲಿ ಈ ಪಾಯಿಂಟಲ್ಲಿ. ನನಗೆ ಇದನ್ನೆಲ್ಲೂ ಸ್ಕಿಪ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಬಿಕಾಸ್ ನಾನು ಅವತ್ತೆಷ್ಟು ಎಂಜಾಯ್ ಮಾಡೋದನ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಇವತ್ತು ಈ ವಿಡಿಯೋ ನೋಡ್ಬೇಕಾದ್ರೆ ಆ ರೋಡು, ಆ ಸನ್ರೈಸು, ಆ ಬೈಕ್ಸು, ಆಮೇಲೆ ಸ್ಲೋ ಆಗಿ ಹೋಗ್ತಾ ಇದ್ರೆ ಆ ಮಜಾ, ಲಿಟ್ರಲಿ ಎಂಜಾಯ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ನಾನು. ಅದ್ಭುತ ಗುರು ಈ ವ್ಯೂ ಮಾತ್ರ, ಕನಸಲ್ಲೂ ಮರೆಯೋಕ್ಕಾಗಲ್ಲ ಈ ಒಂದು ವ್ಯೂ. ನಮ್ಮ ಹತ್ರ ಏನು ಸಕ್ಕತ್ತಾಗಿದೆ ನೋಡಿ. ಇವ್ರು ರೋಡಲ್ಲೇ ನಿಲ್ಲಿಸ್ತಾರೆ ಕಣ್ಲ ಇವರು ಗಾಡಿಗಳನ್ನ. ನೋಡು, ಟೈಮ್ ಬಂದು ಅರೌಂಡ್ 8:30 ಆಗ್ತಾ ಬಂದಿತ್ತು. ಸೊ ಎಲ್ಲರಿಗೂ ಹೊಟ್ಟೆ ಹಸಿದಿತ್ತು, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ರೈಡ್ನ ಕಂಟಿನ್ಯೂ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಈಗ ಎಕ್ಸ್ಪಲ್ಸ್ 200ನ ತಗೊಂಡಿದ್ದೀನಿ. ಈಗ ಈ ಗಾಡಿ ಅಂತೂ ನನ್ನ ಗಾಡಿಗಿನ ಲೈಟ್ ಗುರು ಮಾತ್ರ. ಹೆಂಗೆ ಬೇಕೋ ಹಂಗೆ ಆಟ ಆಡ್ಬೋದು, ಒಳ್ಳೆ ಸೈಕಲಲ್ಲಿ ಆಟ ಆಡ್ಬೋದು ಈ ಗಾಡೀಲಿ ಮಾತ್ರ. ಓಹೋ, ಲೈಟಾಗಿ ಆಗ್ತಾಯಿತ್ತೆ ಗುರು ಮೊಬೈಲ್. ಅಷ್ಟೇನಿಲ್ಲ ಕಣ, ತುಂಬ ಓವರಾಗೇನು ಬರ್ತಾ ಇಲ್ಲ, ಲೈಟಾಗಿ ಬರ್ತಾಯಿತ್ತೆ. ಪರವಾಗಿಲ್ಲ ಕಣ್ಲ, ಪಿಕಪ್ ಚೆನ್ನಾಗೈತೆ, ಸ್ಮೂತಾಗಿ ಅನ್ನಿಸ್ತಾ. ಪಿಕಪ್ ಚೆನ್ನಾಗೈತೆ, ಸ್ಮೂತಾಗಿ ಅನ್ನಿಸ್ತೈತೆ ಗಾಡಿ. ಪ್ರಾಪರ್ ಮೇಂಟೆನೆನ್ಸ್ ಇದ್ಬಿಟ್ರೆ ಗಾಡಿಗಳು ಮಾತ್ರ ನೆಮ್ಮದಿ. ಈ ಸಲ ನನ್ನ ಗಾಡಿ ಪ್ರಾಪರ್ ಸರ್ವಿಸ್ ಆಗ್ಬಿಟ್ಟಿದ್ರೆ ಇನ್ನೂ ಪರ್ಫಾರ್ಮೆನ್ಸ್ ಸಕ್ಕದಾಗಿರೋದು. ಲಿಟ್ರಲಿ ಹೇಳ್ತೀನಿ, ನನ್ನ ಗಾಡಿ ಸರ್ವಿಸ್ ಅಂತ ಅವ್ರು ಮಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು CCTV ಕ್ಯಾಮ್ರಾದಲ್ಲಿ ನೋಡಿದ್ನಲ್ಲ, ಗಾಡಿ ರ್ಯಾಂಪ್ ಮೇಲೆ 20 ನಿಮಿಷನೂ ರ್ಯಾಂಪ್ ಮೇಲೆ ಇರಲಿಲ್ಲ. ಗಾಡಿ ತಗೊಂಡ್ಬಂದ್ರು, ನಿಲ್ಸಿದ್ರು 20 ನಿಮಿಷ. ಅದೇನು ಮಾಡೋದು ಕಣ್ಣಿಗೂ ಕಾಣಿಸ್ತಿಲ್ಲ, ಲಿಫ್ಟು ಸಹ ಮಾಡಿಲ್ಲ ಮಾಡೋಕ್ಕೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವಿಡಿಯೋನ ಡಿಲೀಟ್ ಮಾಡ್ಬೇಕಂತೆ. ತಪ್ಪಿ ನಾನೇನಾದ್ರೂ ಅವ್ರ ಫೇಸ್ನ ರಿವೀಲ್ ಮಾಡಿದಿದ್ರೆ ಗುರು, ಲಿಟ್ರಲಿ ಇವತ್ತು ರಿಮೂವ್ ಮಾಡಲೇಬೇಕಾಗಿತ್ತು ನಾನು ವಿಡಿಯೋನ. ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಅದನ್ನ ಯಾಕೆ ಅವ್ರ ಫೇಸ್ನ ಬ್ಲರ್ ಮಾಡಿದಿರಾ ಅಂತ. ಸೊ ಇದೇ ಕಾರಣನೇ, ಯಾವತ್ತೂ ಒಂದಿನ ಆ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಇಲ್ದಲ್ಲೇ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾತ್ರ ಅವ್ರನ್ನ ಎಲ್ಲೂ ಅವ್ರ ಫೇಸ್ ಆಗಲಿ ಅವರ ಸರ್ವಿಸ್ ಸೆಂಟರ್ ಆಗಲಿ ತೋರಿಸಿಲ್ಲ. ಮೋಸ್ಟ್ ಪ್ರಾಬಬಲಿ ನಿಮಗೆ ಯಾರು ಹೀರೋ ಬೈಕ್ಸ್ ಎಲ್ಲ ಇಟ್ಟಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಆ ಶೋರೂಮ್ ಯಾವುದು ಅಂತ, ಆ ಸರ್ವಿಸ್ ಸೆಂಟರ್ ಯಾವುದು ಅಂತ. ಸೊ ನೀವೇನಾದರೂ ಫ್ಯೂಚರಲ್ಲಿ ಆ ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಮಾಡಿಸ್ಕೊಳ್ಳೋದಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ ನಾನು ಹೇಳೋದು. ಸೊ ನಿಮ್ಮ ಕೆಳಗಡೆ ಕಮೆಂಟ್ಸ್ ಮಾಡ್ತಿದ್ದಕ್ಕೆಲ್ಲ ಇದೊಂದು ಆನ್ಸರ್ ಅಂತ ಹೇಳೋಕ್ಕೆ. ಸೊ ನೋಡೋಣ ಇನ್ನು ಎಲ್ಲಿವರೆಗೂ ಹೋಗುತ್ತೆ ಇದು. ನೆಕ್ಸ್ಟ್ ಟೈಮು ನನಗೆ ಇನ್ನೂ ಒಂದೇನಂದರೆ ಭಯ, ನೆಕ್ಸ್ಟ್ ಟೈಮ್ ಸರ್ವಿಸಿಗೆ ಬಿಟ್ಟಾಗ ಅವ್ರು ಯಾವ ರೀತಿ ನನ್ನ ಬೈಕ್ನ ಟ್ರೀಟ್ ಮಾಡ್ತಾರೆ ಅನ್ನೋದೇ, ಯಾವ ರೀತಿ ಸರ್ವಿಸ್ ಮಾಡ್ತಾರೆ ಅನ್ನೋದೇ ಯೋಚನೆ. ಸೊ ಈಗ 3rd ಸರ್ವಿಸ್ ಕಂಪ್ಲೀಟ್ ಆಯಿತು ಅಫಿಷಿಯಲಿ. 3rd ಫ್ರೀ ಸರ್ವಿಸ್, 3 ಫ್ರೀ ಸರ್ವಿಸು ನನ್ನ ಗಾಡಿ ಮುಗಿಸ್ಕೊಂಡಿದೆ. ನಾನು ಇವಾಗ ನೆಕ್ಸ್ಟ್ ವ್ಯಾರಂಟಿ ಬಗ್ಗೆ ನಾನು ಚೆಕ್ ಮಾಡಬೇಕು, ಏನಿದೆ ಹೊರಗಡೆ ಸರ್ವಿಸ್ ಮಾಡಿಸೋದ್ರಿಂದ ವ್ಯಾರಂಟಿ ಏನು ಕತೆ ಅನ್ನೋದೆಲ್ಲ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ದೆನ್ ನಾನು ಸರ್ವಿಸ್ನ ಹೊರಗಡೆ ಮಾಡಿಸೋದಾ ಇಲ್ಲ ಅಂದರೆ ಸರ್ವಿಸ್ ಸೆಂಟ್ರಲ್ಲೇ ಮಾಡಿಸೋದಾ ಅಂತ ಒಂದ್ಸಲ ಡಿಸೈಡ್ ಆಗಬೇಕಾಗತ್ತೆ. ಟೈರ್ಗಳೇ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತದೆ ಕಣ್ಲ ನಿನ್ನ ಗಾಡಿದಲ್ಲಿ. ನನಗೆ ಏನು ಅಂಟ್ಕೊಂತಲ್ಲ ರೋಡ್ಗೆ, ಹಂಗೆ
ಅಂಟ್ಕೊಳ್ಳುತ್ತೆ. ಅಲ್ಲ ರೋಡಿಗೆ ಟೈರು ಈ ಮ್ಯಾಗ್ನೆಟ್ ಅಂಟ್ಕೊಂತೈತೆ. ರೈಸ್ ಮೋಟೋದು ಟೈರ್ ಹಾಕ್ಸಿದ್ದಾನೆ ನನ್ನ ಫ್ರೆಂಡು ಈ ಗಾಡಿಗೆ. ಏನು ಸಕ್ಕದಾಗ ಗ್ರಿಪ್ ಕೊಡುತ್ತೆ ಅಂದರೆ ಈ ಟೈರುಗಳು. ನನ್ನ ಗಾಡೀಲಿ ಅದೊಂದೇ ನನಗೆ ಕಾನ್ಫಿಡೆನ್ಸ್ ಲೆಸ್ ಆಗ್ತಿರೋದು ಟೈರ್ಸ್ದು. ಮುಂಚೆ ನಾನು NS ಅಲ್ಲಿ ಇದು ಯೂಸ್ ಮಾಡ್ತಾ ಇದ್ದಿದ್ದು, MRF ಟೈರ್ಸ್ ಯೂಸ್ ಮಾಡ್ತಾ ಇದ್ದಿದ್ದು. ಅದು ಒಳ್ಳೆ ಗ್ರಿಪ್ ಇರೋದು. ಅದಕ್ಕೆ ಕಂಪೇರ್ ಮಾಡಿಕೊಂಡೆ ಯೂರೋ ಗ್ರಿಪ್ ಕೊಡ್ತಾ ಇರೋದು ಅಷ್ಟು ಪರ್ಫಾರ್ಮ್ ಮಾಡಲ್ಲ. ಬಟ್ ಇದಂತೂ ರೈಸ್ ಮೋಟೋ ಅವ್ರದ್ದು ಟೈರ್ ಅಂತೂ ಈ ಗಾಡಿಗೆ ಸಕ್ಕತ್ತಾಗಿದೆ ಮಾತ್ರ. ನಾನು ಇಫ್ ಇನ್ ಕೇಸ್ ನೆಕ್ಸ್ಟ್ ಹಾಕ್ಸಿದ್ರೆ ಮಾತ್ರ ರೈಸ್ ಮೋಟೋದವ್ರದ್ದೇ ಹಾಕ್ಸೋದು ನಾನು. ಆಲ್ಮೋಸ್ಟ್ ಹತ್ರ ಬಂದ್ವಿ. ಇಲ್ಲೇ ಎಂಡ, ಮುಂದಕ್ಕೆ ಹೋಗಲ್ವಾ? ಯಾವುದು? ಅದೇ ಗ್ರೇ. ಇಲ್ಲ ಗುರು, ಹಳೆ ಗಾಡಿ. ಆ ಬ್ಲ್ಯಾಕ್ ಅಂದರೆ ಡಕಾರ್ ಎಡಿಷನ್ ಅಂತ ಬಿಟ್ಟವನೆ. ನಾರ್ಮಲ್ ಗಾಡಿನೇ, ಬಟ್ ಡಕಾರ್ ಎಡಿಷನ್ ಅಂತ ಎಡಿಷನ್ ಹಾಕೋನು ಅಷ್ಟೇ. ಅದು ಎಲ್ಲಿ ಓಪನ್ ಐತಂತೆ ಗುರು. ಯಾಕಯ್ಯ ಅವನು ನೋಡ್ರಿ, ಅವನು ಒಳ್ಳೆ ಆಫೀಸರ್ ತರ ಬಂದವನೆ. ಇವನು ಇನ್ಸ್ಟಾ 360 ಹಿಡ್ಕೊಂಡು ಆಟ ಆಡ್ತಾನೆ. ಟೋಪಿ ಹಾಕೊಂಡು ಮುಖನ ಕಾಣಲ್ಲ, ಗ್ಲಾಸ್ ಹಾಕೊಳ್ಳಿ. ಜನಗಳು ಜಾಸ್ತಿ ಐತಾವ್ರೆ. ಏನ್ ಮಾಡ್ತಿದ್ಯಾ? ಪಟ ಅಂತ ಅಗಳ ಲೈ ಸಾಕು ಹೋಗೋ. ಹಾಕೊಂಡಿದ್ದೀನಿ. ಎಲ್ಲ ಹಾಕೊಂಡವನ ನಿನ್ಗೆ ಯಾಕವೆಲ್ಲ? ಏನ್ ಗುರು ಇದು? ಮುಟ್ಬಿಡ. ಏನ್ ಹೇಳು? ನಂದು ಒಂದು ಪರಸ್ಪರ ಏನೋ ಇರುತ್ತೆ. ಏನು ಇಷ್ಟೊಂದು ಗುಟ್ಕೊಂಡು ನೀನು? ಸಿ ಹೌ ಸ್ಟ್ರಾಂಗ್ ಈಸ್. ಸ್ಟ್ರಾಂಗ್ ಇರ್ಬೇಕು ಹೇಳು. ನಾಡ ಸಾಕದಾಗಿದ್ದು ಅಷ್ಟೊಂದು ಇದಾದ್ರು 8 ಸಲ ಆದ್ರೂ ನಾಡ ಸ್ಟ್ರಾಂಗ್. ಗುರು ಬೆನ್ನ ಬರಲ್ವಾ? ಇಲ್ಲ, ಅದು ಹಿಂಗ ಬೆನ್ನಂಗ್ ನೋವು ಬರುತ್ತೆ. ಯಾಕೆ ಬರಲ್ಲ ಗುರು? ಬರುತ್ತೆ ಪೂರ ಅಭ್ಯಾಸ. ನನ್ನ ಮಗ ಅಭ್ಯಾಸ. ನೀನ್ ನಿಜವಾಗೂ ಬೇರೆ ಮಾಡ್ಕೊಂಡಿದ್ಯ ಹೇಳು? ಎಲ್ಲ ಮಾಡ್ತೀನಿ. ಆಲ್ಮೋಸ್ಟ್ ಮೇಲೆವರೆಗೂ ಬಂದ್ವಿ. ವರ್ಕ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಮಾಡಿರೋದು ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ. ಚೆನ್ನಾಗಿದೆ. ಮಂಡೆ ಎಲ್ಲ ಹೊಡೆದಿಟ್ಟಿದ್ದಾರೆ. ಈ ಊರೆಲ್ಲ ಅದೇ